ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 7ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 11ರ ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನುವಂತಹ ಪಾಠದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಈ ದಿನ ನಿಮಗೆ ಒಂದು ಚಿತ್ರವನ್ನು ತೋರಿಸ್ತೀನಿ. ಈ ಒಂದು ಚಿತ್ರದಲ್ಲಿ ಕಂಡುಬರುವಂತಹ ಆಕೃತಿಗಳು ಯಾವ್ಯಾವುದು ಅನ್ನುವಂಥದ್ದನ್ನು ನೀವು ನನಗೆ ಹೇಳಬೇಕು. ಗಮನಿಸಿ, ಯಾವ್ಯಾವ ರೀತಿಯಾದಂತಹ ಆಕೃತಿಗಳು ಈ ಚಿತ್ರದಲ್ಲಿ ಅಡಗಿದೆ ಅನ್ನುವಂಥದ್ದನ್ನು ನೀವು ನನಗೆ ಹೇಳಬೇಕು. ಹೇಳ್ತೀರಾ? ಎಸ್, ವೆರಿ ಗುಡ್ ಮಕ್ಕಳ. ನೋಡಿ, ಇಲ್ಲಿ ಈ ಒಂದು ಚಿತ್ರದಲ್ಲಿ ಯಾವ್ಯಾವ ಆಕೃತಿಯನ್ನು ಗುರುತಿಸಿದ್ದೀವಿ ಅಂತಂದರೆ, ಚೌಕವನ್ನು ಗುರುತಿಸಿದ್ದೀವಿ, ಆಯತವನ್ನು ಗುರುತಿಸಿದ್ದೀವಿ, ವೃತ್ತವನ್ನು ಗುರುತಿಸಿದ್ದೀವಿ ಮತ್ತು ತ್ರಿಭುಜವನ್ನು ಗುರುತಿಸಿದ್ದೀವಿ. ಹೌದಲ್ವಾ? ಹೀಗೆ ಹಲವಾರು ಆಕೃತಿಗಳನ್ನು ನಾವು ಈ ಒಂದು ಚಿತ್ರದಲ್ಲಿ ಗುರುತಿಸಿದ್ದೀವಿ. ಈ ಆಕೃತಿಯನ್ನು ನಾವು ಮಕ್ಕಳ ಸಮತಲಾಕೃತಿಗಳು ಅನ್ನುವಂಥದ್ದಾಗಿ ಕರಿತೀವಿ. ಹಾಗಾದರೆ ಈ ಒಂದು ಸಮತಲಾಕೃತಿಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಗಮನಿಸ್ತೀವಿ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ನೋಡಿ ಮಕ್ಕಳ, ನಿಮಗೆ ಇಲ್ಲಿ ಹಲವಾರು ಚಿತ್ರಗಳು ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಚಿತ್ರದಲ್ಲಿ ಮನೆ ಇದೆ, ಕಪ್ಪು ಹಲಗೆ ಇದೆ, ಕೇರಂ ಬೋರ್ಡ್ ಇದೆ ಮತ್ತು ಬಳೆಗಳಿದೆ. ಈ ಮನೆಯನ್ನು ಗಮನಿಸಿದಾಗ ಆ ಮನೆಯಲ್ಲಿ ನಮಗೆ ಒಂದು ಆಯತಾಕಾರ ಕಾಣುತ್ತೆ, ಒಂದು ತ್ರಿಭುಜಾಕಾರ ಕಾಣುತ್ತೆ, ಒಂದು ಚೌಕಾಕಾರ ಕಾಣುತ್ತೆ. ಹೌದಲ್ವಾ? ಹಾಗೆ ಈ ಕಪ್ಪು ಹಲಗೆಯನ್ನು ನಾವು ಗಮನಿಸಿದಾಗ ಆ ಕಪ್ಪು ಹಲಗೆ ಆಯತಾಕಾರದಲ್ಲಿರುವಂಥದ್ದು ನಮಗೆ ಕಾಣುತ್ತೆ. ನಾವು ಆಟ ಆಡುವಂತಹ ಈ ಒಂದು ಕೇರಂ ಬೋರ್ಡ್ ಏನಿದೆ ಇದು ಚೌಕಾಕಾರದಲ್ಲಿದೆ. ಹಾಗೆ ಆ ಒಂದು ಬಳೆ ಅನ್ನುವಂಥದ್ದು ವೃತ್ತಾಕಾರದಲ್ಲಿ ಇರುವಂಥದ್ದು ನಮಗೆ ಈಗಾಗಲೇ ಗೊತ್ತಾಗಿದೆ. ಹೌದಲ್ವ ಮಕ್ಕಳ? ಹಾಗಾದರೆ ಈ ದಿನದ ತರಗತಿಯಲ್ಲಿ ನಾವು ಈ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಅಂಶಗಳನ್ನು ಕಲಿತಾ ಹೋಗೋಣ. ಮಕ್ಕಳ, ಇಲ್ಲಿ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಈ ಉದಾಹರಣೆಯಲ್ಲಿ ಒಂದು ಮನೆ ಇದೆ. ಆ ಮನೆಯ ಸುತ್ತ ಏನು ಮಾಡ್ಕೊಂಡಿದ್ದಾನೆ ಅಂತಂದರೆ, ಅವನ ಜಾಗಕ್ಕೆ ಒಂದು ಕಾಂಪೌಂಡನ್ನು ಹಾಕ್ಕೊಂಡಿದ್ದಾರೆ. ಹೌದಲ್ವಾ? ಇನ್ನೊಂದು ಉದಾಹರಣೆಯನ್ನು ನೋಡಿ ಮಕ್ಕಳ. ಈ ಒಂದು ಉದಾಹರಣೆಯಲ್ಲಿ ಒಬ್ಬ ರೈತ ಏನು ಮಾಡಿದ್ದಾನೆ ಅಂತಂದರೆ, ತನ್ನ ಜಮೀನೇನಿದೆ ಆ ಜಮೀನಿನ ಸುತ್ತ ಒಂದು ಬೇಲಿಯನ್ನು ಹಾಕ್ಕೊಂಡಿದ್ದಾನೆ. ಇವುಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಸುತ್ತಳತೆ ಅಂತಂದರೆ ಏನು ಅನ್ನುವಂಥದ್ದಾದರೆ, ಯಾವುದೇ ಒಂದು ಆವೃತ್ತ ಆಕೃತಿಯ ಅಂಚಿನ ಅಥವಾ ಸೀಮೆಯ ಉದ್ದವನ್ನು ನಾವು ಸುತ್ತಳತೆ ಅನ್ನುವಂಥದ್ದಾಗಿ ಕರಿತೀವಿ. ಹಾಗಾದರೆ ಕೆಲವೊಂದು ಉದಾಹರಣೆಯ ಮೂಲಕ ಸುತ್ತಳತೆಯನ್ನು ಕಂಡುಹಿಡಿಯೋದು ಹೇಗೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ ಮಕ್ಕಳ, ಇಲ್ಲಿ ಒಂದು ಚೌಕಾಕಾರ ಆಕೃತಿ ಇದೆ. ಈ ಚೌಕಾಕಾರದಲ್ಲಿ ಪ್ರತಿ ಬಾಹುವಿನ ಅಳತೆ 6 ಮೀಟರ್ಗಳಿದೆ. ಹಾಗಾದರೆ ಈ ಒಂದು ಚೌಕದ ಸುತ್ತಳತೆ ಏನಾಗುತ್ತೆ ಅಂದಾಗ, ಇಲ್ಲಿರುವಂತಹ ಪ್ರತಿ ಬಾಹುಗಳನ್ನು ಕೂಡ್ತಾ ಹೋಗೋಣ ಮಕ್ಕಳ. 6 + 6 + 6 + 6 ಕೂಡಿದಾಗ ನಮಗೆ ಆ ಒಂದು ಚೌಕದ ಸುತ್ತಳತೆ ಎಷ್ಟಾಯಿತು ಅಂತಂದರೆ 24 ಮೀಟರ್ಗಳು ಸಿಗ್ತವೆ. ಹಾಗಾದರೆ ಚೌಕದ ಸುತ್ತಳತೆಯನ್ನು ನಾವು ಹೇಗೆ ಬರ್ಕೋಬಹುದು ಅಂದರೆ, ಬಾಹು + ಬಾಹು + ಬಾಹು + ಬಾಹು ಅಂದರೆ ಚೌಕದ ಸುತ್ತಳತೆಯನ್ನು 4 × ಬಾಹು ಅನ್ನುವಂಥದ್ದಾಗಿ ಬರ್ಕೊಳ್ಬಹುದು. ಇಲ್ಲಿ 4 ಬಾಹುಗಳಿರೋದ್ರಿಂದ 4 × ಬಾಹುವಿನ ಅಳತೆ ಈ ಚಿತ್ರದಲ್ಲಿ ಎಷ್ಟಿದೆ? 6. 4 × 24 ಮೀಟರ್ಗಳು ಅನ್ನುವಂಥದ್ದಾಗಿ ಈ ಒಂದು ಚೌಕದ ಸುತ್ತಳತೆಯನ್ನು ನಾವು ನೇರವಾಗಿ ಬರೆದುಕೊಳ್ಬಹುದಾಗಿದೆ. ಮತ್ತೊಂದು ಉದಾಹರಣೆಯನ್ನು ನೋಡೋಣ ಮಕ್ಕಳ. ಈ ಒಂದು ಉದಾಹರಣೆಯಲ್ಲಿ ಒಂದು ಆಯತವನ್ನು ತಗೊಂಡಿದ್ದೀನಿ. ಈ ಒಂದು ಆಯತದ ಉದ್ದ 10 ಮೀಟರ್ ಇದೆ, ಅಗಲ 5 ಮೀಟರ್ಗಳಿದೆ. ಹಾಗಾದರೆ ಈ ಒಂದು ಆಯತದ ಸುತ್ತಳತೆ ಎಷ್ಟಾಯಿತು ಅಂತಂದಾಗ, ಈ ಪ್ರತಿ ಅಂಚಿನ ಉದ್ದವನ್ನು ನಾವು ಕೂಡ್ತಾ ಹೋಗೋಣ. 10 + 5 + 10 + 5 ಕೂಡಿದಾಗ ನಮಗೆ ಎಷ್ಟು ಬಂತು? ಈ ಒಂದು ಅಂಚಿನ ಒಂದು ಉದ್ದ ಅಥವಾ ಈ ಒಂದು ಆಯತದ ಸುತ್ತಳತೆ ಅನ್ನುವಂಥದ್ದು 30 ಮೀಟರ್ಗಳು ಬಂದಿದೆ. ಹಾಗಾದರೆ ಈ ಒಂದು ಆಯತದ ಸುತ್ತಳತೆಯನ್ನು ನಾವು ಹೇಗೆ ಬರ್ಕೋಬೋದು? ಸೂತ್ರದ ಪ್ರಕಾರ ಬರ್ಕೊಳ್ಳುವಂಥದ್ದಾದರೆ, ಆಯತದ ಸುತ್ತಳತೆ = ಆಯತದಲ್ಲಿ 2 ಉದ್ದಗಳಿರ್ತದೆ ಮತ್ತು 2 ಅಗಲಗಳಿರ್ತದೆ. ಹಾಗಿದ್ದಾಗ 2 ಉದ್ದ + 2 ಅಗಲ ಅನ್ನುವಂಥದ್ದಾಗಿ ಬರ್ಕೋಬಹುದು. ಇಲ್ಲಿ ಉದ್ದವನ್ನು ನಾವು ಎಲ್ಲಿಂದ ಸೂಚಿಸ್ತೀವಿ? ಅಗಲವನ್ನು ಬಿ ಇಂದ ಸೂಚಿಸೋದ್ರಿಂದ ನಾವು ಇದನ್ನು 2L + 2B ಅನ್ನುವಂಥದ್ದಾಗಿ ತಗೊಳ್ಳೋದಾದರೆ, 2ನ್ನು ಸಾಮಾನ್ಯ ಅಂತ ತೆಗೆದ್ರೆ ಮಕ್ಕಳ 2 × L + B ಅನ್ನುವಂಥದ್ದಾಗಿ ನಾವು ಆಯತದ ಸುತ್ತಳತೆಯನ್ನು ಬರಿಬಹುದು. ಹಾಗಾದರೆ ಈ ಕೊಟ್ಟಿರುವಂತಹ ಚಿತ್ರದಲ್ಲಿ ಆಯತದ ಸುತ್ತಳತೆಯನ್ನು 2 × 10 + 5, ಇಲ್ಲಿ 10 ಮತ್ತು 5ನ್ನು ಕೂಡೋಣ ಮಕ್ಕಳ, 15 ಆಗುತ್ತೆ. 15 × 2 ಅಂತಂದಾಗ ಆಯತದ ಸುತ್ತಳತೆ ಅನ್ನುವಂಥದ್ದು 30 ಮೀಟರ್ಗಳಾಗ್ತದೆ. ಹಾಗಾದರೆ ಇದು ನಿಮಗೆ ನೆನಪಿರಲಿ ಮಕ್ಕಳ, ಆಯತದ ಸುತ್ತಳತೆ ಏನಿದೆ, ಈ ಒಂದು ಆಯತದ ಸುತ್ತಳತೆಯನ್ನು 2 × L + B ಅನ್ನುವಂತಹ ಸೂತ್ರದಿಂದ ನಾವು ಉಪಯೋಗಿಸಬಹುದು. ಹಾಗೆ ಚೌಕದ ಸುತ್ತಳತೆಯನ್ನು 4 × ಬಾಹು ಅನ್ನುವಂಥದ್ದನ್ನು ಉಪಯೋಗಿಸ್ಕೊಂಡು ಕಂಡುಹಿಡಿಯಬಹುದಾಗಿದೆ.
ಮಕ್ಕಳ, ನಾನು ಇಲ್ಲಿಗೆ ನಿಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದೀನಿ. ಈ ಒಂದು ಚಿತ್ರದ ಸಹಾಯದಿಂದ ಅದರ ಸುತ್ತಳತೆ ಎಷ್ಟು ಅನ್ನುವಂಥದ್ದನ್ನು ನೀವು ಹೇಳೋಕ್ಕಾಗತ್ತಾ? ಹಾಂ, ನೋಡಿ ಇಲ್ಲಿ ಆ ಒಂದು ಚಿತ್ರದಲ್ಲಿರುವಂತಹ ಪ್ರತಿ ಅಂಚಿನ ಉದ್ದವನ್ನು ನಾವು ಕೂಡ್ತಾ ಹೋದಾಗ ಆ ಒಂದು ಚಿತ್ರದ ಸುತ್ತಳತೆ ಎಷ್ಟಾಗಿದೆ ಅಂತ ಅನ್ನೋದಾದರೆ 32 ಸೆಂಟಿಮೀಟರ್ಗಳಾಗಿದೆ. ನಾವು ಈಗ ವಿಸ್ತೀರ್ಣದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ವಿಸ್ತೀರ್ಣ ಅಂತಂದರೆ ಏನು? ಒಂದು ಆವೃತ್ತ ಆಕೃತಿ ಆವರಿಸಿರುವಂತಹ ಪ್ರದೇಶ ಏನಿದೆಯೋ ಈ ಪ್ರದೇಶವನ್ನು ನಾವು ವಿಸ್ತೀರ್ಣ ಅನ್ನುವಂಥದ್ದಾಗಿ ಕರಿತೀವಿ. ಈ ಒಂದು ಚಿತ್ರವನ್ನು ಗಮನಿಸಿ ಮಕ್ಕಳ. ಈ ಒಂದು ಚಿತ್ರದಲ್ಲಿ ಏನಾಗಿದೆ, ಒಬ್ಬ ರೈತ ತನ್ನ ತೋಟದ ಸುತ್ತ ಒಂದು ಬೇಲಿಯನ್ನು ಹಾಕ್ಕೊಂಡಿದ್ದಾನೆ. ಆ ಬೇಲಿಯನ್ನು ಹಾಕೊಂಡಾಗ ಅದು ಆ ಬೇಲಿ ಆವರಿಸಿರುವಂತಹ ಪ್ರದೇಶ ಏನಿದೆ ಈ ಪ್ರದೇಶವನ್ನು ನಾವು ವಿಸ್ತೀರ್ಣ ಅನ್ನುವಂಥದ್ದಾಗಿ ಕರಿತೀವಿ. ಹಾಗಿದ್ದಾಗ ವಿಸ್ತೀರ್ಣ ಅಂತಂದರೆ ಒಂದು ಆವೃತ್ತ ಆಕೃತಿ ಆವರಿಸಿರುವಂತಹ ಪ್ರದೇಶವನ್ನು ನಾವು ವಿಸ್ತೀರ್ಣ ಅನ್ನುವಂಥದ್ದಾಗಿ ಕರಿಬಹುದಾಗಿದೆ. ಹಾಗಾದರೆ ಈ ಒಂದು ವಿಸ್ತೀರ್ಣವನ್ನು ನಾವು ಹೇಗೆ ಕಂಡುಹಿಡಿಯಬಹುದು ಅನ್ನುವಂಥದ್ದನ್ನು ಒಂದು ಸಣ್ಣ ವಿಡಿಯೋನ ಮೂಲಕ ನಾವು ನೋಡ್ಕೊಂಡು ಬರೋಣ ಮಕ್ಕಳ. ಇಲ್ಲಿ ಒಂದು ಆಯತವನ್ನು ತಗೊಂಡಿದ್ದೀನಿ. ಈ ಆಯತದಲ್ಲಿ ಇದರ ಉದ್ದ 6 ಸೆಂಟಿಮೀಟರ್ ಇದೆ ಮತ್ತು ಅಗಲ 2 ಸೆಂಟಿಮೀಟರ್ ಇದೆ. ಈ ಒಂದು ಆಯತ ಆವರಿಸಿರುವಂತಹ ಪ್ರದೇಶ ಏನಿದೆ ಈ ಪ್ರದೇಶದ ವಿಸ್ತೀರ್ಣವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು. ಅದಕ್ಕಾಗಿ ಈ ಆಯತವನ್ನು ನಾನೇನು ಮಾಡ್ತೀನಿ ಅಂದರೆ ಒಂದು ಗ್ರಾಫ್ ಹಾಳೆಯ ಮೇಲೆ ಬರ್ಕೋತೀನಿ ಮಕ್ಕಳ. ಈ ಗ್ರಾಫ್ ಹಾಳೆಯ ಮೇಲೆ ಬರ್ಕೊಂಡಾಗ ಈ ಒಂದು ಆಯತದ ಚಿತ್ರ ನೋಡಿ ಹೀಗಿದೆ. ನೋಡಿ, ಇಲ್ಲಿ ಉದ್ದ 6 ಸೆಂಟಿಮೀಟರ್ ಇದೆ, ಅಗಲ 2 ಸೆಂಟಿಮೀಟರ್ ಇದೆ. ಹಾಗಿದ್ರೆ ಇದು ಆವರಿಸಿರುವಂತಹ ಪ್ರದೇಶ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಗಮನಿಸೋಣ ಮಕ್ಕಳ. ಈ ಒಂದು ಗ್ರಾಫ್ ಹಾಳೆಯಲ್ಲಿ ಒಂದೊಂದು ಚೌಕುಳಿ ಮನಗಳು ಕೂಡ 1 ಸೆಂಟಿಮೀಟರ್ ಸ್ಕ್ವೇರನ್ನು ಪ್ರತಿನಿಧಿಸುತ್ತೆ. ಹಾಗಾದರೆ ಇದರಲ್ಲಿ ಎಷ್ಟು ಚೌಕುಳಿ ಮನೆಗಳಿದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡ್ತಾ ಹೋದರೆ 1, 2, 3 ಹೀಗೆ ಲೆಕ್ಕ ಮಾಡಿದ್ರೆ ನಮಗೆ ಒಟ್ಟು ಇದರಲ್ಲಿ 12 ಚೌಕಾಕಾರಗಳು ಸಿಗ್ತದೆ. ಹಾಗಾದರೆ ಈ ಆಯತ ಆವರಿಸಿರುವಂತಹ ಪ್ರದೇಶ ಎಷ್ಟಾಗಿದೆ ಅಂತಂದರೆ 12 ಸೆಂಟಿಮೀಟರ್ ಸ್ಕ್ವೇರ್ಗಳಾಗಿದೆ. ಇದನ್ನು ನಾವು ಸೂತ್ರದ ಮೂಲಕ ತಿಳ್ಕೊಳ್ಳುವಂಥದ್ದಾದರೆ ಆಯತದ ವಿಸ್ತೀರ್ಣವನ್ನು ನಾವು ಉದ್ದ ಇಂಟು ಅಗಲ ಅಂತ ಬರ್ಕೊಳ್ಬಹುದು. ಇಲ್ಲಿ ಉದ್ದ 6 ಸೆಂಟಿಮೀಟರ್ ಇದೆ, ಅಗಲ 2 ಸೆಂಟಿಮೀಟರ್ ಇದೆ. ಹಾಗಿದ್ದಾಗ ಆಯತದ ವಿಸ್ತೀರ್ಣ 12 ಸೆಂಟಿಮೀಟರ್ ಸ್ಕ್ವೇರ್ಗಳಾಗ್ತವೆ. ವಿಡಿಯೋನ ನೋಡಿದ್ರಿ ಅಲ್ವಾ? ಹಾಗಾದರೆ ಆಯತದ ಒಂದು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋದು ಹೇಗೆ ಅನ್ನುವಂಥದ್ದನ್ನು ಈ ಒಂದು ಚಟುವಟಿಕೆಯ ಮೂಲಕ ಗಮನಿಸೋಣ ಮಕ್ಕಳ. ಇಲ್ಲಿ ಉದ್ದ 8 ಸೆಂಟಿಮೀಟರ್ ಇದೆ, ಅಗಲ 6 ಸೆಂಟಿಮೀಟರ್ ಇದೆ. ಹಾಗಿದ್ದಾಗ ಆಯತದ ವಿಸ್ತೀರ್ಣ ಎಷ್ಟಾಯಿತು? 48 ಸೆಂಟಿಮೀಟರ್ ಸ್ಕ್ವೇರ್ಗಳಾಯಿತು. ಹಾಗೆ ಎರಡನೇ ಒಂದು ಲೆಕ್ಕವನ್ನು ನಾವು ಗಮನಿಸಿದಾಗ ಇದರ ಉದ್ದ 15 ಸೆಂಟಿಮೀಟರ್ ಇದೆ, ಅಗಲ 5 ಸೆಂಟಿಮೀಟರ್ ಇದೆ. ಹಾಗಿದ್ದಾಗ ಅದರ ಒಂದು ವಿಸ್ತೀರ್ಣ ಅನ್ನುವಂಥದ್ದು 75 ಸೆಂಟಿಮೀಟರ್ ಸ್ಕ್ವೇರ್ಗಳಾಗಿದೆ. ಮೂರನೇ ಒಂದು ಲೆಕ್ಕವನ್ನು ನಾವು ಗಮನಿಸಿದಾಗ ಮಕ್ಕಳ, ಇದರಲ್ಲಿ ಉದ್ದ 12 ಮೀಟರ್ಗಳಿದೆ, ಅಗಲ 8 ಮೀಟರ್ಗಳಿದೆ. ಹಾಗಿದ್ದಾಗ ಇದರಲ್ಲಿ ಆಯತದ ವಿಸ್ತೀರ್ಣ ಎಷ್ಟಾಗುತ್ತೆ? ಉದ್ದ ಇಂಟು ಅಗಲ ಮಾಡಿದಾಗ 96 ಮೀಟರ್ ಸ್ಕ್ವೇರ್ಗಳಾಗ್ತದೆ. ಹಾಗಾದರೆ ನಾವು ಒಂದು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಅನ್ನುವಂಥ ಒಂದು ಸೂತ್ರವನ್ನು ಹೇಗೆ ಬಳಸ್ಕೊಂಡು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅನ್ನುವಂಥ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಮಕ್ಕಳ. ಇಲ್ಲಿ ನಾವು ಒಂದು ಚೌಕವನ್ನು ತಗೊಂಡಿದ್ದೀವಿ ಮಕ್ಕಳ. ಚೌಕದಲ್ಲಿ ಪ್ರತಿ ಬಾಹುವಿನ ಅಳತೆಯು ಕೂಡ ಸಮನಾಗಿರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಈ ಚೌಕದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂತಂದಾಗ ನಾನು ಈ ಚೌಕಾಕಾರವನ್ನು ಒಂದು ಗ್ರಾಫ್ ಹಾಳೆಯ ಮೇಲೆ ಪ್ರತಿನಿಧಿಸ್ಕೊಂಡಿದ್ದೀನಿ. ಈ ಗ್ರಾಫ್ ಹಾಳೆಯ ಮೇಲೆ ನಾನು ಪ್ರತಿನಿಧಿಸ್ಕೊಂಡಾಗ ಮಕ್ಕಳ ಇಲ್ಲೂ ಕೂಡ ಪ್ರತಿ ಬಾಹುಗಳು ಕೂಡ ಎಷ್ಟೆಷ್ಟಿದೆ? 5 ಸೆಂಟಿಮೀಟರ್ಗಳಿದೆ. ಇದರಲ್ಲಿ ಪ್ರತಿಯೊಂದೊಂದು ಮನೆಯೂ ಕೂಡ 1 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂಥದ್ದನ್ನು ಪ್ರತಿನಿಧಿಸೋದ್ರಿಂದ ಇಲ್ಲಿ 1, 2, 3, 4 ಹೀಗೆ ಎಣಿಸ್ತಾ ಹೋದರೆ 25 ಚೌಕುಳಿ ಮನೆಗಳು ನಮಗೆ ಸಿಗ್ತದೆ. ಹಾಗಿದ್ದಾಗ ಈ ಒಂದು ಚೌಕದ ವಿಸ್ತೀರ್ಣ ಅಥವಾ ಇದು ಆವರಿಸಿರುವಂತಹ ಪ್ರದೇಶ ಎಷ್ಟಿದೆ ಅಂತಂದರೆ 25 ಸೆಂಟಿಮೀಟರ್ ಸ್ಕ್ವೇರ್ಗಳಷ್ಟು ಪ್ರದೇಶವನ್ನು ಆವರಿಸಿದೆ. ಇದನ್ನು ನಾವು ಸೂತ್ರದ ಮೂಲಕ ತಿಳ್ಕೊಳ್ಳುವಂಥದ್ದಾದರೆ ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಂತ ಬರ್ಕೋಬಹುದು ಅಂದರೆ ಬಾಹು ಇಂಟು ಬಾಹು. ಇಲ್ಲಿ ಪ್ರತಿ ಬಾಹುಗಳು ಕೂಡ 5 ಸೆಂಟಿಮೀಟರ್ ಇರೋದ್ರಿಂದ 5 ಇಂಟು 5 ಅಂತ ಹಾಕೊಂಡ್ರೆ ಈ ಚೌಕದ ವಿಸ್ತೀರ್ಣ ಏನಾಗುತ್ತೆ ಅಂದರೆ 25 ಸೆಂಟಿಮೀಟರ್ ಸ್ಕ್ವೇರ್ಗಳಾಗ್ತವೆ. ವಿಡಿಯೋನ ನೋಡ್ಕೊಂಡ್ ಬಂದ್ರಲ್ವಾ? ಹಾಗಾದರೆ ಇದಕ್ಕೆ ನಾವು ಉತ್ತರಿಸಬಹುದಲ್ವಾ? ಇಲ್ಲಿ ನೋಡಿ ಮಕ್ಕಳ, ಈ ಒಂದು ಟೇಬಲನ್ನು ನಾವು ಗಮನಿಸಿದಾಗ ಇಲ್ಲಿ ಮೊದಲನೇ ಲೆಕ್ಕ ಏನು ಕೊಟ್ಟಿದ್ದಾರೆ ಅಂತಂದರೆ ಈ ಚೌಕದ ಬಾಹು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಮತ್ತೊಂದು ಬಾಹುವನ್ನು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಿದ್ದಾಗ ಚೌಕದ ವಿಸ್ತೀರ್ಣ ಏನಾಗುತ್ತೆ ಅಂತಂದರೆ ಬಾಹು ಇಂಟು ಬಾಹು ಅಂತಂದರೆ ಎಷ್ಟಾಯಿತು? 10 × 100 ಸೆಂಟಿಮೀಟರ್ ಸ್ಕ್ವೇರ್ಗಳಾಯಿತು.
ಎರಡನೇ ಲೆಕ್ಕವನ್ನು ಗಮನಿಸಿ. ಇದರ ಒಂದು ಬಾಹುವಿನ ಉದ್ದ 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಬಾಹುವಿನ ಉದ್ದವನ್ನು 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಿದ್ದಾಗ ಇದರ ಒಂದು ವಿಸ್ತೀರ್ಣ ಎಷ್ಟಾಗುತ್ತೆ ಅಂತಂದರೆ 64 ಸೆಂಟಿಮೀಟರ್ ಸ್ಕ್ವೇರ್ಗಳಾಯಿತು. ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳ. ಇದರ ಉದ್ದ 15 ಮೀಟರ್ಗಳಿದೆ ಮತ್ತು ಇದರ ಒಂದು ಬಾಹುವಿನ ಅಳತೆಯನ್ನು 15 ಮೀಟರ್ ಅಂತ ಕೊಟ್ಟಾಗ ಈ ಒಂದು ಚೌಕದ ವಿಸ್ತೀರ್ಣ ಅನ್ನುವಂಥದ್ದು 625 ಮೀಟರ್ ಸ್ಕ್ವೇರ್ಗಳಾಗಿದೆ. ಹಾಗಾದರೆ ನೆನ್ಪಿಟ್ಕೊಳ್ಳಿ ಮಕ್ಕಳ, ಚೌಕದ ವಿಸ್ತೀರ್ಣ ಅನ್ನುವಂಥದ್ದನ್ನು ನಾವು ಬಾಹು ಇಂಟು ಬಾಹು ಅನ್ನುವಂಥದ್ದಾಗಿ ಬರೀಬಹುದು. ಹಾಗೆ ಆಯತದ ವಿಸ್ತೀರ್ಣವನ್ನು ಉದ್ದ ಇಂಟು ಅಗಲ ಅನ್ನುವಂಥದ್ದಾಗಿ ಬರೀಬಹುದಾಗಿದೆ. ಹಾಗಾದರೆ ಈ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣಗಳ ನಡುವೆ ಇರುವಂತಹ ಸಂಬಂಧ ಏನು ಅನ್ನುವಂಥದ್ದನ್ನು ಒಂದು ಚಿತ್ರದ ಮೂಲಕ ನಾವು ಗಮನಿಸೋಣ ಮಕ್ಕಳ. ಇಲ್ಲಿ ನೋಡಿ ಮಕ್ಕಳ, ಒಂದು ಗ್ರಾಫ್ ಹಾಳೆಯ ಮೇಲೆ ನಾನು 2 ಆಯತಾಕಾರಗಳನ್ನು ಬರೆದಿದ್ದೀನಿ. ಇಲ್ಲಿ ಮೊದಲನೇ ಚಿತ್ರವನ್ನು ನಾವು ಗಮನಿಸಿದಾಗ ಮಕ್ಕಳ, ಈ ಒಂದು ಚಿತ್ರದಲ್ಲಿ ಅದರ ಸುತ್ತಳತೆ ಎಷ್ಟು ಬಂದಿದೆ ಅಂತಂದರೆ 16 ಸೆಂಟಿಮೀಟರ್ಗಳು ಬಂದಿದೆ. ಹಾಗೆ ಅದರ ವಿಸ್ತೀರ್ಣ ಎಷ್ಟು ಬಂದಿದೆ ಅಂತಂತಂದರೆ 12 ಸೆಂಟಿಮೀಟರ್ ಸ್ಕ್ವೇರ್ಗಳಿದೆ. ಚಿತ್ರ 2ಅನ್ನು ಗಮನಿಸಿ ಮಕ್ಕಳ. ಈ ಒಂದು ಚಿತ್ರ 2ರಲ್ಲಿ ಅದರ ಸುತ್ತಳತೆ ಎಷ್ಟು ಬಂದಿದೆ ಅಂತಂದರೆ 22 ಸೆಂಟಿಮೀಟರ್ ಬಂದಿದೆ. ಹಾಗೆ ಆ ಒಂದು ಚಿತ್ರದ ವಿಸ್ತೀರ್ಣ ಎಷ್ಟು ಬಂದಿದೆ ಅಂತಂತಂದರೆ 28 ಸೆಂಟಿಮೀಟರ್ ಸ್ಕ್ವೇರ್ಗಳು ಬಂದಿದೆ. ಹಾಗಾದರೆ ಈ ಸುತ್ತಳತೆ ಮತ್ತು ವಿಸ್ತೀರ್ಣಗಳಿಗೆ ನಾವು ಏನು ಸಂಬಂಧವನ್ನು ಕಲ್ಪಿಸಬಹುದು ಅಂತಂದರೆ ಮಕ್ಕಳ, ಇಲ್ಲಿ ಎರಡೂ ಚಿತ್ರಗಳನ್ನು ಗಮನಿಸಿ. ಸುತ್ತಳತೆ ಹೆಚ್ಚಾಗ್ತಾ ಹೋದ ಹಾಗೆ ಅದರ ವಿಸ್ತೀರ್ಣಗಳು ಕೂಡ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಮತ್ತೊಂದು ಚಿತ್ರವನ್ನು ನೋಡೋಣ ಮಕ್ಕಳ. ಈ ಒಂದು ಚಿತ್ರದಲ್ಲಿ ಚಿತ್ರ 1 ಮತ್ತು ಚಿತ್ರ 2 ಎರಡನ್ನು ಗಮನಿಸಿ. ಚಿತ್ರ 1ರಲ್ಲಿ ಇದರ ಸುತ್ತಳತೆ ಎಷ್ಟು ಬಂದಿದೆ ಅಂತಂದರೆ 24 ಸೆಂಟಿಮೀಟರ್ಗಳು ಬಂದಿದೆ ಮತ್ತು ಇದರ ಒಂದು ವಿಸ್ತೀರ್ಣವು 32 ಸೆಂಟಿಮೀಟರ್ ಸ್ಕ್ವೇರ್ಗಳಾಗಿದೆ. ಎರಡನೇ ಚಿತ್ರದಲ್ಲಿ ಸುತ್ತಳತೆ 30 ಸೆಂಟಿಮೀಟರ್ ಬಂದಿದೆ ಮತ್ತು ವಿಸ್ತೀರ್ಣ 26 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಹಾಗಾದರೆ ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ ಏನಾಗಿದೆ ಅನ್ನೋದಾದರೆ ಮಕ್ಕಳ, ಚಿತ್ರ 1 ಮತ್ತು ಚಿತ್ರ 2 ಎರಡನ್ನೂ ಗಮನಿಸಿ. ಅಲ್ಲಿ ಸುತ್ತಳತೆ ಹೆಚ್ಚಾಗಿದೆ ಮತ್ತು ಆ ಸುತ್ತಳತೆ ಹೆಚ್ಚಾದರೂ ಕೂಡ ವಿಸ್ತೀರ್ಣಗಳಲ್ಲಿ ಬದಲಾವಣೆ ಉಂಟಾಗಿದೆ. ಗಮನಿಸ್ತೀರಾ? ಅಂದರೆ ಈ ಒಂದು ಚಿತ್ರದಲ್ಲಿ ನಾವು ಏನು ತಿಳ್ಕೋಬಹುದು ಅಂತಂದರೆ, ಸುತ್ತಳತೆ ಹೆಚ್ಚಾದಂತೆ ವಿಸ್ತೀರ್ಣ ಅನ್ನುವಂಥದ್ದು ಹೆಚ್ಚಾಗಬೇಕಂದೇನಿಲ್ಲ. ವಿಸ್ತೀರ್ಣ ಕೂಡ ಏನಾಗಬಹುದು, ಕಡಿಮೆ ಆಗಬಹುದು ಅನ್ನುವಂಥದ್ದನ್ನು ಈ ಒಂದು ಚಿತ್ರದ ಮೂಲಕ ನಾವು ತಿಳ್ಕೊಳ್ಬಹುದಾಗಿದೆ ಮಕ್ಕಳ. ಹಾಗಾದರೆ ಇದನ್ನು ಉಪಯೋಗಿಸ್ಕೊಂಡು ಕೆಲವೊಂದು ಅನ್ವಯ ಲೆಕ್ಕಗಳನ್ನು ನಾವು ಬಿಡಿಸ್ತಾ ಹೋಗೋಣ ಮಕ್ಕಳ. ಇಲ್ಲಿ ಒಂದು ಆಯತಾಕಾರದ ಕಪ್ಪು ಹಲಗೆಯ ಉದ್ದ 5 ಮೀಟರ್ ಮತ್ತು ಅಗಲ 3 ಮೀಟರ್ ಆದರೆ ಆಯತಾಕಾರದ ಕಪ್ಪು ಹಲಗೆಯ ಸುತ್ತಳತೆ ಎಷ್ಟು ಮತ್ತು ವಿಸ್ತೀರ್ಣ ಎಷ್ಟು ಅನ್ನುವಂಥದ್ದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ನೋಡಿ ಮಕ್ಕಳ, ಆಯತದ ಕಪ್ಪು ಹಲಗೆಯ ಸುತ್ತಳತೆಯನ್ನು ನಾವು ತಗೊಂಡಾಗ ಆ ಒಂದು ಕಪ್ಪು ಹಲಗೆಯ ಸುತ್ತಳತೆ ಅನ್ನುವಂಥದ್ದು ಆಯತದ ಸುತ್ತಳತೆಗೆ ಸಮನಾಗಿದೆ. ನಮಗೆ ಸುತ್ತಳತೆಯ ಒಂದು ಸೂತ್ರ ಗೊತ್ತಿದೆ, ಏನು, 2 ಇಂಟು ಉದ್ದ ಪ್ಲಸ್ ಅಗಲ. ಇಲ್ಲಿ ಉದ್ದವನ್ನು 5 ಮೀಟರ್ ಕೊಟ್ಟಿದ್ದಾರೆ, ಅಗಲವನ್ನು 3 ಮೀಟರ್ ಕೊಟ್ಟಿದ್ದಾರೆ. ಹಾಗಾಗಿ 2 ಇಂಟು 5 ಪ್ಲಸ್ 3 ಅನ್ನುವಂಥದ್ದಾಗಿ ಬರ್ಕೊಳ್ಬಹುದು. 5ಕ್ಕೆ 3ಅನ್ನು ಕೂಡಿಸಿದಾಗ 8 ಆಗುತ್ತೆ. 8 ಇಂಟು 2 ಅಂತಂದರೆ ಎಷ್ಟಾಯಿತು? ಅಲ್ಲಿ ಆ ಒಂದು ಕಪ್ಪು ಹಲಗೆಯ ಸುತ್ತಳತೆ 16 ಮೀಟರ್ಗಳಾಗಿದೆ. ಮಕ್ಕಳ, ಇಲ್ಲಿ ಆ ಒಂದು ಕಪ್ಪು ಹಲಗೆಯ ವಿಸ್ತೀರ್ಣವನ್ನು ಕೂಡ ನಾವು ಕಂಡುಹಿಡಿಯಬೇಕು. ಆ ಕಪ್ಪು ಹಲಗೆ ಅನ್ನುವಂಥದ್ದು ಆಯತಾಕಾರದಲ್ಲಿರೋದ್ರಿಂದ ಕಪ್ಪು ಹಲಗೆಯ ವಿಸ್ತೀರ್ಣವು ಆಯತದ ವಿಸ್ತೀರ್ಣಕ್ಕೆ ಸಮನಾಗಿದೆ ಮಕ್ಕಳ. ಹಾಗಿದ್ದಾಗ ಆಯತದ ವಿಸ್ತೀರ್ಣದ ಸೂತ್ರವನ್ನು ನಾವು ಉದ್ದ ಇಂಟು ಅಗಲ ಅನ್ನುವಂಥದ್ದಾಗಿ ತಗೊಳ್ಬಹುದು. ಇಲ್ಲಿ ಉದ್ದ 5 ಮೀಟರ್ಗಳಾಗಿದೆ, ಅಗಲ 3 ಮೀಟರ್ಗಳಾಗಿದೆ. ಹಾಗಿದ್ದಾಗ ಆ ಒಂದು ಆಯತಾಕಾರದ ಕಪ್ಪು ಹಲಗೆಯ ವಿಸ್ತೀರ್ಣ ಏನಾಗುತ್ತೆ ಅಂತಂದರೆ 5 ಮೂರ್ಲಿ 15 ಮೀಟರ್ ಸ್ಕ್ವೇರ್ಗಳಾಗಿದೆ. ಮತ್ತೊಂದು ಸಮಸ್ಯೆಯನ್ನು ತಗೊಳ್ಳೋಣ ಮಕ್ಕಳ. ಒಂದು ಚೌಕ ಮತ್ತು ಆಯತದ ವಿಸ್ತೀರ್ಣಗಳು ಸಮನಾಗಿದೆ. ಚೌಕದ ಬಾಹು 40 ಸೆಂಟಿಮೀಟರ್ ಮತ್ತು ಆಯತದ ಅಗಲ 25 ಸೆಂಟಿಮೀಟರ್ ಆಗಿದ್ದರೆ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದಾಗಿ ಕೇಳಿದ್ದಾರೆ. ಹಾಗಾದಾಗ ನಾವಿಲ್ಲಿ ಏನು ಕಂಡು ಹಿಡ್ಕೋಬೇಕು? ಇಲ್ಲಿ ಚೌಕದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಚೌಕದ ವಿಸ್ತೀರ್ಣವನ್ನು ನಾವು ಬಾಹು ಇಂಟು ಬಾಹು ಅನ್ನುವಂಥದ್ದಾಗಿ ಬರ್ಕೊಳ್ಬಹುದು ಅಂತ ನಿಮಗೆ ಗೊತ್ತಿದೆ. ಹಾಗಿದ್ದಾಗ ಇಲ್ಲಿ ಒಂದು ಬಾಹುವಿನ ಅಳತೆ 40 ಸೆಂಟಿಮೀಟರ್ ಆಗಿದ್ದರೆ ಮತ್ತೊಂದು ಬಾಹುವಿನ ಅಳತೆನೂ ಕೂಡ ಎಷ್ಟಾಗಿರುತ್ತೆ? 40 ಸೆಂಟಿಮೀಟರ್ಗಳಾಗಿದೆ. ಹಾಗಿದ್ದಾಗ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಅಂತಂದಾಗ 40 ಸೆಂಟಿಮೀಟರ್ ಇಂಟು 40 ಸೆಂಟಿಮೀಟರ್ ಅಂದಾಗ ಆ ಒಂದು ಚೌಕದ ವಿಸ್ತೀರ್ಣ ಅನ್ನುವಂಥದ್ದು 1600 ಸೆಂಟಿಮೀಟರ್ ಸ್ಕ್ವೇರ್ಗಳಾಗಿರ್ತದೆ.
ಇಲ್ಲಿ ಆಯತದ ವಿಸ್ತೀರ್ಣವು ಚೌಕದ ವಿಸ್ತೀರ್ಣಕ್ಕೆ ಸಮನಾಗಿದೆ. ಹಾಗಿದ್ದಾಗ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಚೌಕದ ವಿಸ್ತೀರ್ಣ ನಮ್ಗೆ ಎಷ್ಟು ಬಂತು? 1600 ಸೆಂಟಿಮೀಟರ್ ಸ್ಕ್ವೇರ್ಗಳನ್ನು ಅಲ್ಲಿ ಹಾಕ್ಕೊಳ್ಳೋಣ ಮಕ್ಕಳ. ಹಾಕ್ಕೊಂಡಾಗ ಎಲ್ ಇಂಟು ಬಿ ಅಂದರೆ ಆಯತದ ವಿಸ್ತೀರ್ಣ ಎಲ್ ಇಂಟು ಬಿ ಇಸ್ ಈಕ್ವಲ್ ಟು 1600 ಸೆಂಟಿಮೀಟರ್ ಸ್ಕ್ವೇರ್ಗಳಾದರೆ ಇಲ್ಲಿ ಈ ಆಯತದ ಅಗಲವನ್ನು 25 ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದ ಆ ಬಿ ಜಾಗಕ್ಕೆ ನಾವು 25ನ್ನು ಹಾಕ್ಕೊಂಡ್ರೆ ಎಲ್ ಇಂಟು 25 ಇಸ್ ಈಕ್ವಲ್ ಟು 1600ಕ್ಕೆ ಸಮನಾಗುತ್ತೆ. ಎಲ್ ಹಾಗೆ ಉಳಿಸ್ಕೊಂಡ್ರೆ ನಮ್ಮ 25 ಅನ್ನುವಂಥದ್ದು ಗುಣಾಕಾರ ರೂಪದಲ್ಲಿದ್ದು ಭಾಗಾಕಾರ ರೂಪವನ್ನು ಪಡ್ಕೊಳ್ತದೆ. ಆಗ 1600 ಭಾಗಿಸು 25ನ್ನು ಮಾಡಿದಾಗ ಮಕ್ಕಳ ಎಲ್ ಅನ್ನುವಂಥದ್ದು 64 ಸೆಂಟಿಮೀಟರ್ಗಳು ಬರ್ತದೆ. ಆಗ ಆ ಒಂದು ಆಯತದ ಉದ್ದ ಅನ್ನುವಂಥದ್ದು 64 ಸೆಂಟಿಮೀಟರ್ಗಳಾಗಿರ್ತವೆ. ಇನ್ನೊಂದು ಸಮಸ್ಯೆಯನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳ. ಈ ಸಮಸ್ಯೆಯಲ್ಲಿ 10 ಮೀಟರ್ ಇಂಟು 10 ಮೀಟರ್ ಆಯಾಮವಿರುವಂತಹ ಒಂದು ಗೋಡೆಯನ್ನು ಕೊಟ್ಟಿದ್ದಾರೆ. ಈ ಗೋಡೆಗೆ 3 ಮೀಟರ್ ಇಂಟು 2 ಮೀಟರ್ ಆಯಾಮವಿರುವಂತಹ ಬಾಗಿಲಿನ ಚೌಕಟ್ಟಿದೆ. 1 ಚದರ ಮೀಟರ್ಗೆ ಬಣ್ಣ ಹಚ್ಚುವುದಕ್ಕೆ ₹2.50 ಆದರೆ ಗೋಡೆಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚ ಎಷ್ಟು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ನಾವು ಬಾಗಿಲನ್ನು ಒಳಗೊಂಡಂತೆ ಆ ಒಂದು ಗೋಡೆಯ ವಿಸ್ತೀರ್ಣ ಎಷ್ಟು ಅನ್ನುವಂಥದ್ದನ್ನು ಕಂಡುಹಿಡಿಯಬೇಕಾಗಿದೆ. ಬಾಗಿಲನ್ನು ಒಳಗೊಂಡಂತೆ ಗೋಡೆಯ ವಿಸ್ತೀರ್ಣವನ್ನು ನಾವು ಬಾಹು ಇಂಟು ಬಾಹು ಅನ್ನುವಂಥದ್ದಾಗಿ ಹಾಕೋಬೋದು. ಯಾಕಂದರೆ ಅಲ್ಲಿ 10 ಇಂಟು 10 ಅಂತ ಕೊಟ್ಟಿದ್ದಾರೆ ಅಂದರೆ ಅದು ಚೌಕಾಕಾರದಲ್ಲಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಆದ್ದರಿಂದ ಚೌಕದ ವಿಸ್ತೀರ್ಣಕ್ಕೆ ಸಮನಾಗಿರೋದ್ರಿಂದ ಬಾಹು ಇಂಟು ಬಾಹು ಅಂತ ಹಾಕೊಂಡಾಗ 10 ಮೀಟರ್ ಇಂಟು 10 ಮೀಟರ್ ಎಷ್ಟಾಯಿತು ಮಕ್ಕಳ? 100 ಮೀಟರ್ ಸ್ಕ್ವೇರ್ಗಳು ಆಗಿದೆ. ಹಾಗೆ ಬಾಗಿಲಿನ ಚೌಕಟ್ಟಿನ ವಿಸ್ತೀರ್ಣ ಎಷ್ಟಿದೆ? ಅಲ್ಲಿ 3 ಮೀಟರ್ ಇಂಟು 2 ಮೀಟರ್ ಅಂತ ಕೊಟ್ಟಿರೋದ್ರಿಂದ ಅದು ಆಯತಾಕಾರದಲ್ಲಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಹಾಗಿದ್ದಾಗ ಬಾಗಿಲಿನ ಚೌಕಟ್ಟಿನ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂತ ಹಾಕ್ಕೊಂಡ್ರೆ 3 ಮೀಟರ್ ಇಂಟು 2 ಮೀಟರ್ ಅಂತಂದರೆ ಎಷ್ಟಾಯಿತು? 3 6 ಮೀಟರ್ ಸ್ಕ್ವೇರ್ಗಳಾಯಿತು. ಬಾಗಿಲನ್ನು ಹೊರತುಪಡಿಸಿ ಗೋಡೆಯ ವಿಸ್ತೀರ್ಣವನ್ನು ಕೇಳಿದಾಗ ನಾವು ಮಕ್ಕಳ ಒಟ್ಟು ವಿಸ್ತೀರ್ಣದಿಂದ ಬಾಗಿಲಿನ ವಿಸ್ತೀರ್ಣವನ್ನು ಕಳಿಬೇಕು. ಅಂದರೆ 100 ಮೀಟರ್ ಸ್ಕ್ವೇರ್ನಿಂದ 6 ಮೀಟರ್ ಸ್ಕ್ವೇರನ್ನು ಕಳೆದಾಗ ನಮಗೆ ಆ ಬಾಗಿಲನ್ನು ಬಿಟ್ಬಿಟ್ಟು ಉಳಿದಿರುವಂತಹ ಭಾಗ ಏನಿದೆ ಅದರ ವಿಸ್ತೀರ್ಣ ಸಿಗುತ್ತೆ. ಎಷ್ಟು ಸಿಕ್ತು ನಮಗೆ? 94 ಮೀಟರ್ ಸ್ಕ್ವೇರ್ಗಳು ಸಿಕ್ತು. ಹಾಗಿದ್ದಾಗ ಗೋಡೆಗೆ ಬಣ್ಣ ಹಚ್ಚಲು ತಗಲುವ ವೆಚ್ಚ ಎಷ್ಟು ಅಂತಂತಂದರೆ 94 ಇಂಟು ₹2.50 ಲೆಕ್ಕ ಹಾಕ್ತು ಅಂತಂದರೆ ₹235 ನಮಗೆ ಖರ್ಚಾಗುತ್ತೆ. ಆ ಒಂದು ಬಾಗಿಲನ್ನು ಹೊರತುಪಡಿಸಿ ಗೋಡೆಗೆ ಬಣ್ಣ ಹಚ್ಚೋದಕ್ಕೆ ನಮಗೆ ₹235 ಅಷ್ಟು ಖರ್ಚಾಗುತ್ತೆ. ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ ಮಕ್ಕಳ. ಇಲ್ಲಿ ಒಂದು ಆಯತಾಕಾರದ ಹಾಳೆಯ ವಿಸ್ತೀರ್ಣವನ್ನು 500 ಮೀಟರ್ ಸ್ಕ್ವೇರ್ಗಳು ಅನ್ನುವಂಥದ್ದು ಕೊಟ್ಟಿದ್ದಾರೆ. ಹಾಳೆಯ ಉದ್ದವನ್ನು 25 ಮೀಟರ್ ಅಂತ ಕೊಟ್ಟರೆ ಅಗಲ ಎಷ್ಟು ಅಂತ ಕೇಳಿದ್ದಾರೆ. ಹಾಗೂ ಆಯತಾಕಾರದ ಹಾಳೆಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಕೇಳಿದ್ದಾರೆ. ಇಲ್ಲಿ ಆಯತದ ಹಾಳೆಯ ವಿಸ್ತೀರ್ಣ 500 ಮೀಟರ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಉದ್ದವನ್ನು 25 ಮೀಟರ್ಗಳು ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಹಾಗಿದ್ದಾಗ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಇಲ್ಲಿ ಆಯತದ ವಿಸ್ತೀರ್ಣವನ್ನು 500 ಅಂತ ಹಾಕೊಳ್ಳೋದಾದರೆ ಉದ್ದ 25 ಅಂತ ಹಾಕೊಳ್ಳೋದಾದರೆ ಅಗಲ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಆಗ 500 ಭಾಗಿಸು 25 ಆದರೆ ಬಿ ಎಷ್ಟು ಅನ್ನುವಂಥದ್ದನ್ನು ಕಂಡುಹಿಡಿದ್ರೆ ಬಿ ಅಂದರೆ ಆ ಒಂದು ಆಯತದ ಅಗಲ ಎಷ್ಟು ಸಿಗುತ್ತೆ? 20 ಮೀಟರ್ಗಳು ಅನ್ನುವಂಥದ್ದು ಸಿಗ್ತದೆ. ಹಾಗಿದ್ದಾಗ ಆ ಒಂದು ಆಯತಾಕಾರದ ಹಾಳೆಯ ಸುತ್ತಳತೆ ಎಷ್ಟಾಯಿತು ಅಂತಂದರೆ 2 ಇಂಟು ಎಲ್ ಪ್ಲಸ್ ಬಿ. 2 ಜಾಗದಲ್ಲಿ 2 ಹಾಕೊಳ್ಳೋಣ. ಉದ್ದ 25 ಮೀಟರ್ ಇದೆ, ಅಗಲ 20 ಮೀಟರ್ ಅನ್ನುವಂಥದ್ದನ್ನು ಕಂಡು ಹಿಡ್ಕೊಂಡಿದ್ದೀವಿ. ಅದನ್ನು ಹಾಕಿದಾಗ 20 ಪ್ಲಸ್ 25 45 ಆಯಿತು. 45 ಇಂಟು 2 ಅಂತಂದರೆ ಎಷ್ಟಾಯಿತು ಮಕ್ಕಳ? ನಮಗೆ 90 ಮೀಟರ್ಗಳಾಗಿದೆ. ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ ಆಯತಾಕಾರದ ಹಾಳೆಯ ಸುತ್ತಳತೆ ಅನ್ನುವಂಥದ್ದು ನಮಗೆ 90 ಮೀಟರ್ಗಳಾಗಿದೆ. ಮುಂದಿನ ಸಮಸ್ಯೆಯನ್ನು ನೋಡೋಣ ಮಕ್ಕಳ. ಇಲ್ಲಿ ಸುತ್ತಳತೆ 320 ಮೀಟರ್ ಇರುವಂತಹ ಒಂದು ಚೌಕಾಕಾರದ ಉದ್ಯಾನವನನ ಅದರ ವಿಸ್ತೀರ್ಣ ಎಷ್ಟು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಅದಕ್ಕೆ ಪರಿಹಾರವನ್ನು ನೋಡೋಣ ಮಕ್ಕಳ. ಇಲ್ಲಿ ಚೌಕದ ಸುತ್ತಳತೆ ಅನ್ನುವಂಥದ್ದು ಉದ್ಯಾನದ ಸುತ್ತಳತೆಗೆ ಸಮ. ಯಾಕಂದರೆ ಆ ಉದ್ಯಾನ ಚೌಕಾಕಾರದಲ್ಲಿದೆ ಅನ್ನುವಂಥದ್ದನ್ನು ಹೇಳಿರೋದ್ರಿಂದ ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 4 ಇಂಟು ಬಾಹು ಅಂತ ತೊಗೊಂಡಿದ್ದೀವಿ. ಚೌಕದ ಸುತ್ತಳತೆಯನ್ನು 320 ಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ 320 ಮೀಟರ್ ಇಸ್ ಈಕ್ವಲ್ ಟು 4 ಇಂಟು ಬಾಹು ಅನ್ನುವಂಥದ್ದಾದರೆ 320 ಭಾಗಿಸು 4 ಇಸ್ ಈಕ್ವಲ್ ಟು ಬಾಹುವಿಗೆ ಸಮ ಅಂತ ಹಾಕ್ಕೊಂಡಿದ್ದೀವಿ. 4ರಿಂದ 320ನ್ನು ಭಾಗಿಸ್ತು ಅಂತಂದರೆ ಆ ಒಂದು
4ರಿಂದ 320 ಭಾಗಿಸಿದಾಗ 80 ಸಿಕ್ತು. ಹಾಗಿದ್ದಾಗ ಚೌಕದ ಪ್ರತಿ ಬಾಹುವಿನ ಅಳತೆ ಅನ್ನುವಂಥದ್ದು 80 ಮೀಟರ್ಗಳಾಗಿದೆ ಮಕ್ಕಳ. ಹಾಗಾದರೆ ಆ ಒಂದು ಉದ್ಯಾನವನದ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತಂದರೆ ಅದು ಚೌಕದ ವಿಸ್ತೀರ್ಣಕ್ಕೆ ಸಮನಾಗಿರೋದ್ರಿಂದ ಚೌಕದ ವಿಸ್ತೀರ್ಣದ ಸೂತ್ರ ಬಾಹು ಇಂಟು ಬಾಹು. ನಮಗೆ ಎಷ್ಟು ಸಿಕ್ತು ಇಲ್ಲಿ? ಆ ಒಂದು ಪ್ರತಿ ಬಾಹುವಿನ ಅಳತೆ 80 ಮೀಟರ್ ಸಿಕ್ತು. ಬಾಹುವಿಗೆ 80 ಇಂಟು 80 ಅಂತ ಹಾಕಿದಾಗ ಆ ಉದ್ಯಾನವನದ ವಿಸ್ತೀರ್ಣ ಅನ್ನುವಂಥದ್ದು 6400 ಮೀಟರ್ ಸ್ಕ್ವೇರ್ಗಳು ಸಿಕ್ತು. ಮಕ್ಕಳ, ಇದುವರೆಗೆ ನಾವು ಚೌಕ ಮತ್ತು ಆಯತಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳ ಬಗ್ಗೆ ಹಲವಾರು ಸಮಸ್ಯೆಗಳನ್ನು ನಾವು ನೋಡಿದ್ದೀವಿ ಅಲ್ವಾ, ಹಾಗೆ ಬಿಡಿಸಿದ್ದೀವಿ ಕೂಡ. ಹಾಗಿದ್ರೆ ಈ ದಿನದ ತರಗತಿಗೆ ನಾನು ನಿಮಗೆ ಒಂದು ಹೋಮ್ವರ್ಕನ್ನು ಕೊಡ್ತೀನಿ. ಆ ಹೋಮ್ವರ್ಕನ್ನು ನೀವು ಮನೆಯಲ್ಲಿ ಬಿಡಿಸ್ಕೊಂಡು ಬನ್ನಿ ಮಕ್ಕಳ. ಇಲ್ಲಿ ನೋಡಿ, ಒಂದು ಆಯತಾಕಾರದ ಭೂಮಿಯ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 500 ಮೀಟರ್ ಮತ್ತು 300 ಮೀಟರ್ ಆದರೆ ಇವುಗಳನ್ನು ಕಂಡುಹಿಡಿಯಿರಿ. ಏನೇನು ಕಂಡುಹಿಡಿಬೇಕು ನೀವು ಇವತ್ತು ಅಂತಂದರೆ ಭೂಮಿಯ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಜೊತೆಗೆ 1 ಮೀಟರ್ ಸ್ಕ್ವೇರ್ ಭೂಮಿಯ ಬೆಲೆ 1000 ರೂಪಾಯಿ ಆದರೆ ಆ ಭೂಮಿಯ ಒಟ್ಟು ಬೆಲೆ ಎಷ್ಟು ಅನ್ನುವಂಥದ್ದನ್ನು ನೀವು ಕಂಡುಹಿಡಿಯಬೇಕು. ಮಕ್ಕಳ, ಈ ಒಂದು ತರಗತಿಯಲ್ಲಿ ನೀವು ಆಯತ ಮತ್ತು ಚೌಕಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳನ್ನು ನೋಡಿದ್ದೀರ ಮಕ್ಕಳ. ಮುಂದಿನ ತರಗತಿಯಲ್ಲಿ ಈ ಒಂದು ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಲೆಕ್ಕಗಳನ್ನು ಹೇಗೆ ಬಿಡಿಸೋದು ಅನ್ನುವಂಥದ್ದನ್ನು ನೋಡೋಣ. ಧನ್ಯವಾದಗಳು.